ಸಾಲ ಮಾಡ್ಕೊಳ್ಳೋದು ಏನು ಹೊಸದು ಮಾಡಿದ್ರೆ ಒಳ್ಳೆ ಕಬ್ಬು ಬೆಳೆದು ಕಬ್ಬು ಬೆಳೆದು ಸರಾಯಿ ತಯಾರು ಮಾಡೋದು, ಶುಗರ್ ಮಾಡ್ಕೊಳ್ಳೋದು, ಇದನ್ನ ಬಿಟ್ಟು ಮತ್ತೊಂದು ಉದ್ಯೋಗ ಲಾಭದಿಲ್ಲ ಇಲ್ಲ. ಉಂಡಿದ್ದಕ್ಕೆ ಮಲಗಿದ್ದಕ್ಕೆ ಒಂದು ಮನೆಗೆ ಗುಡಿಸ್ಲಾ ಕಟ್ಕೊಂಡು ಇದ್ದಿದ್ದಕ್ಕೆ ಬಗ್ಗೆ ಇತ್ತು. ಈ ದೇಶದಲ್ಲಿ ಯಾವ ಚಿಂತನೆಯೂ ಈ ದೇಶದ ಯಾವ ರಾಜಕಾರಣ ಮಾಡ್ತಾ ಇಲ್ಲ, ಯಾವ ಬುದ್ಧಿವಂತ ವರ್ಗದವ್ರು ಹೇಳಿದರೆ ಯಾರೂ ಕೇಳ್ತಾ ಇಲ್ಲ. ಅದ್ರ ಲಕ್ಷ್ಯ ವಹಿತಾರೆ, ಹಂಗೆ ಹೇಳ್ತಾರೆ ಬಿಟ್ಟು ಅವ್ರು ಮಾತಾಡ್ತಾರೆ ಅಂತ. ಆದರೆ ಇವತ್ತು ನಮ್ಮ ಸರ್ಕಾರ ಇದ್ದಿದ್ದು ಏನಪ್ಪ ಅಂದ್ರೆ ಗ್ರಾಮೀಣ ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣಕ್ಕಾಗಿ ಒಂದು 5,950 ಗ್ರಾಮ ಪಂಚಾಯತ್ಗಳಿಗೆ ಎಣ್ಣೆ ಗಾಣ ಮಾಡಿಕೊಡ್ತೀವಿ, ಗಾಣ ಹಾಕಿಕೊಡ್ತೀವಿ, ನೀವು ಎಣ್ಣೆ ತಗೊಳ್ರಿ, 1 ಲಕ್ಷ ರೂಪಾಯಿ ಸ್ವಸಹಾಯ ಸಂಘ ಮೂಲಕ ಕೊಡ್ತೀವಿ, ನಿಮ್ಗೆ ಸಹಾಯ ಮಾಡ್ತೀವಿ, ಶುರು ಮಾಡಿರಿ ಉದ್ಯೋಗ ಅಂತೇಳಿ. 5,950 ಭಾಳ ಒಳ್ಳೆಯ ಕೆಲಸ. ಆಯಾ ಗ್ರಾಮದ ಎಣ್ಣೆಯನ್ನು ಅವ್ರು ಪೂರೈಸಿದ್ರೆ ಸಾಕು, ಎಷ್ಟೋ ಬೇಕಷ್ಟು ಹೆಲ್ಪ್ ಆಗಿ ಹೋಗ್ಬಿಡ್ತದೆ. ಮತ್ತು ಉದ್ಯೋಗ ನಿರ್ಮಾಣ ಆಗ್ತದೆ ರೀ. ಗಾಣದ ಎತ್ತುಗಳು, ಆ ಮನೆ ಬೇಡ, ಒಂದು ವಿದ್ಯುತ್ ಮೂಲಕ ಮಾಡುವಂಥದ್ದು ಏನೂ ಇರಲಿ, ಆ ಗಾಣದಲ್ಲಿ ತಯಾರಿಕೆಗೆ ಈ ಒಂದು ಆ ಮಹಿಳೆಯರಿಗೆ, ಅಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಮಹಿಳೆ ಎಣ್ಣೆ ತಯಾರು ಮಾಡುವಂಥ ಘಟಕಗಳನ್ನು ತಯಾರು ಮಾಡಿಸಿ ಅಲ್ಲೇ ಮಹಿಳೆಯರಿಗೆ ಉದ್ಯೋಗ ಕೊಡುವಂಥದ್ದು, ಜೊತೆಗೆ ಒಂದಿಷ್ಟು ವೀಕದಿಂದ ಪರ್ಸನ್ಸ್ ಇರ್ಬೋದು, ಪುರುಷರಿಗೂ ಕೊಟ್ಟರು ಅಡ್ಡಿ ಇಲ್ಲ, ಅದು ಉದ್ಯೋಗ ನಿರ್ಮಾಣ ಮಾಡುವಂಥದ್ದು. ಜೊತೆಗೆ ಎಣ್ಣೆಯ ಇವತ್ತು ನೋಡ್ರಿ ಎಣ್ಣೆ ಮೇಲೆ ಮಾಫಿಯಾ ಅದ ರೀ, ಅದು ಏನೇನೋ ಗದ್ದಲಗಳು ಮಾಡ್ತಾ ಇರ್ತಾವೆ, ಮಾಡ್ಕೊಂಡು ಅದ್ರ ಏನೇನೋ ಬೆರೆಸಿ ನಮ್ಮ ಆರೋಗ್ಯ ಸಹಿತ ಹಾಳು ಮಾಡ್ತಾ ಇರ್ತಾವೆ. ಅಂಥದಕ್ಕೆ ಒಂದು ಪರ್ಯಾಯವಾಗಿ ಇದನ್ನೇನು ಪ್ರಯತ್ನ ಮಾಡ್ತಾಯಿದೆ ಸರ್ಕಾರ. ಈ ಪ್ರಯತ್ನ ಇನ್ನೂ ಜೋರಾಗಲಿ ಅಂತ ನಾವು ಹೇಳೋದು. ಒಂದು ಘಟಕಕ್ಕೆ 1 ಲಕ್ಷ ರೂಪಾಯಿ ನಾವು ಸ್ವಸಹಾಯ ಸಂಘಗಳು ಕೊಡ್ತೀವಿ ಅನ್ನೋ ಮಾತಾಡಿದರೆ ಹೌದು. ಇದೇನಾಗ್ತದೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮಲ್ಲೇ ಸಾಕಷ್ಟು ಗಾಣದ ಎಣ್ಣೆ ತಯಾರು ಮಾಡೋದು ಜನ ಇದ್ದಾರೆ, ಮಾಡಬೇಕು ಅವರಲ್ಲಿದೆ. ಮತ್ತು ಬ್ರಿಟಿಷರ ಪೂರ್ವದಲ್ಲಿ ಆಗಿರ್ಬೋದು ಅಥವಾ ಬ್ರಿಟಿಷ್ ಕಾಲದಲ್ಲಿ ಆಗಿರ್ಬೋದು, ನಮ್ಮ ಎಣ್ಣೆಯನ್ನು ನಾವು ತಯಾರು ಮಾಡ್ಕೊಳ್ಳೋಂಥ ನಮ್ಮಲ್ಲಿ ಜನ ಇದ್ದರು, ಅದು ಪೂರೈಸ್ತಾನೂ ಇದ್ದರು, ಸಾಕಾಗ್ತಾನೂ ಇತ್ತು, ಆ ಬೆಳೆಗಳನ್ನು ಬೆಳೀತಾಯಿದ್ರು. ಸೋಯಾಬೀನ್ ಇರ್ಬೋದು,